ಇದು ಸೋಲಾರ್ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಇದು ಸೋಲಾರ್ ಟನಲ್ ಡ್ರೈಯರ್. ಇದು 600 ಸ್ಕ್ವೇರ್ ಫೀಟಲ್ಲಿ ಇದೆ ರೀ. 1 ಟನ್ ಕೆಪಾಸಿಟಿದು ಟನಲ್ ಡ್ರೈಯರ್ ಇದೆ. ಇದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಡಿಯೊಳಗೆ ಇದನ್ನು ನಾವು ಮಾಡ್ಕೊಂಡಿವಿ. ಇದು ಮುಖ್ಯವಾಗಿ ಇದು ಯಾಕೆ ಉಪಯೋಗ ಅಂತ ಮಾಡ್ಕೊಂಡಿವಿ ಅಂದ್ರೆ, ಒಂದು ನಮ್ಮ ಮಳೆಗಾಲದಲ್ಲಿ ಬೆಲ್ಲ ಒಣಗಿಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ ನಮಗೆ. ಬೆಲ್ಲ ಜಾಸ್ತಿ ಹೊರಗಡೆ ತೇವಾಂಶ ಜಾಸ್ತಿ ಇತ್ತಂದ್ರೆ ಅವಾಗ ಬೆಲ್ಲ ಕೆಡುವಂಥ ಚಾನ್ಸಸ್ ಜಾಸ್ತಿ ಇರೋದು. ಹಾಗಾಗಿ ನಾವು ಇಲ್ಲಿ ಬೆಲ್ಲ ಒಣಗಿಸ್ಕೊಳ್ಲಿಕ್ಕೆ ರೀ. ಮತ್ತು ಅರಿಶಿಣವನ್ನು ನಾವೇನು ಮಾಡ್ತಾಯಿದ್ವಿ, ಒಂದು CFTRI ಮೈಸೂರು ಏನಿದೆ ರೀ, ಸೆಂಟ್ರಲ್ ಫುಡ್ ರಿಸರ್ಚ್ ಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಏನಿದಲ್ಲ ರೀ, ಅದರಿಂದ ಒಂದು ಟೆಕ್ನಾಲಜಿ ತೊಗೊಂಡಿವಿ ನೋಡಿ. ಈ ಹಸಿ ಅರಿಶಿಣ ನೇರವಾಗಿ ಚಿಪ್ಸ್ ಥರ ಮಾಡಿ ಅದನ್ನು ಪೌಡ್ರ್ ಮಾಡ್ತಾಯಿದ್ವಿ ನೋಡಿ. ಆ ಹಸಿ ಅರಿಶಿಣನ ಇಲ್ಲೇ ನಾವು ಒಣಗಿಸ್ಕೊಳ್ಳಿಕ್ಕೆ ಅದೊಂದು ಅನುಕೂಲ ಆಗಿದೆ ರೀ. ಮತ್ತು ಆವಾಗಲೇ ತೋರಿಸಿದ ಕರಿಬೇವು ಮತ್ತು ಲೆಮನ್ ಗ್ರಾಸು ಈ ಥರದ್ದು ಯಾವುದೇ ಹಸಿ ಪದಾರ್ಥಗಳನ್ನು ನಾವು ಇಲ್ಲಿ ತೊಗೊಂಡು ಬಂದು ಇಲ್ಲಿ ಹಾಕಿ ಅದನ್ನು ಒಣಗಿಸ್ಕೊಂಡು ಅದನ್ನು ನೆಕ್ಸ್ಟ್ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತೇವೆ. ಅದಕ್ಕೆ ನಮಗೆ ಭಾಳಷ್ಟು ಇದೆ ಅನುಕೂಲ ಆಗಿದೆ ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಕಾಂತ್ ಕುಂಬಾರ್ ಅವರು ಸಾಕಷ್ಟು ಸೋಲಾರ್ ಡ್ರೈಯರ್ ಟನಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಈ ಸೋಲಾರ್ ಡ್ರೈಯರ್ ಟನಲಲ್ಲಿ ನಿಗದಿತವಾದ ಟೆಂಪ್ರೇಚರ್ಗಳನ್ನು ಅಳವಡಿಸಿದ್ದಾರೆ. ಅದರಲ್ಲಿ ಆ ಟೆಂಪ್ರೇಚರನ್ನು ಸರಿಯಾದ ರೀತಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೀಟರ್ಗಳನ್ನು ಅಳವಡಿಸಿದ್ದಾರೆ. ಅದರ ಜೊತೆಗೆ ಎಕ್ಸಾಸ್ಟ್ ಫ್ಯಾನ್ ಕೂಡ ಅಳವಡಿಸಿದ್ದಾರೆ. ಪರ್ಟಿಕ್ಯುಲರ್ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದಾಗ ಎಕ್ಸಾಸ್ಟ್ ಫ್ಯಾನ್ ಮುಖಾಂತರ ಒಳಗಿರೋ ಏರ್ ಹೊರಗೆ ಹಾಕ್ತದೆ, ಆವಾಗ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡ್ತದೆ. ಅಥವಾ ಕೂಲ್ ಜಾಸ್ತಿ ಆಯಿತು ಅಂತಂದಾಗ ಹೀಟರ್ಸ್ಗಳು ಆನ್ ಆಗ್ತಾವೆ, ಅದರ ಮುಖಾಂತರ ಟೆಂಪ್ರೇಚರ್ ನಿಗದಿತ ಪ್ರಮಾಣ ಏನು ಸೆಟ್ ಮಾಡಿರ್ತಾರಲ್ಲ ಆ ಬ್ಯಾಲೆನ್ಸ್ ಮಾಡಿ ಅದರಲ್ಲಿರ್ತಕ್ಕಂಥ ಡ್ರೈಯರ್ ಅಲ್ಲಿ ಒಣಗಿಸ್ಲಾಕೆ ಇಟ್ಟಿರ್ತಕ್ಕಂಥ ಪದಾರ್ಥಗಳು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಅದನ್ನು ನಾವು ಸೆಟ್ ಮಾಡಿದಾಗ ಅವು ಒಂದು ಒಳ್ಳೆಯ ರೀತಿ ಕ್ವಾಲಿಟಿ ರೀತಿ ನೈಸರ್ಗಿಕವಾಗಿ ಅವು ಏನಾಗ್ತಾವಂತಂದ್ರೆ ಡ್ರೈ ಆಗ್ತಾವೆ. ಆ ರೀತಿ ಡ್ರೈ ಮಾಡೋದ್ರಿಂದ ಕೀಪಿಂಗ್ ಕ್ವಾಲಿಟಿನೂ ಹೆಚ್ಚಿಗೆ ಆಗ್ತದೆ. ಆಮೇಲೆ ಒಳ್ಳೆ ರಿಸಲ್ಟ್ ಬರ್ತದೆ. ಯಾವುದೇ ರೀತಿ ಕಲರ್ ಶೇಡ್ ಆಗಂಗಿಲ್ಲ. ನಿರ್ದಿಷ್ಟ ಪ್ರಮಾಣದ ತನಕನೂ ನಾವು ಮಾಯ್ಶ್ಚರನ್ನು ಅದರಲ್ಲಿ ರಿಮೂವ್ ಮಾಡಬಹುದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜ್ಞಾನಲಹರಿ ವೀಕ್ಷಕರಿಗೆ ವಿಶೇಷವಾಗಿ ಡ್ರೈಯರ್ ಟನಲ್ದು ಬೆನಿಫಿಟ್ಸ್ ಏನಿದೆ, ಮೌಲ್ಯವರ್ಧನೆ ಮಾಡಲಿಕ್ಕೆ ಡ್ರೈಯರ್ ಟನಲ್ದು ಮಹತ್ವ ಏನು ಎಂಬುದು ಸಾಕಷ್ಟು ಮಾಹಿತಿ ಒದಗಿಸಿದ್ದಕ್ಕೆ ಶ್ರೀಕಾಂತ್ ಕುಂಬಾರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ.